ಸುಮಾರು 12 ವಾರ್ಡ್ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಇವತ್ತು 3ನೇ ವಾರ್ಡ್ನಲ್ಲಿ ನಾವು ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಮೊದಲನೇ ಸಾರಿ ಮಾಡಿದಂಥ ಸಂದರ್ಭದಲ್ಲಿ ಶಿವನಪಾಳ್ಯ ವಾರ್ಡು ಜನಸಂಪರ್ಕ ಸಭೆ ಆದಮೇಲೆ ಏನೇನು ಪ್ರಾಬ್ಲಮ್ಸ್ ಇತ್ತು ಅದನ್ನು ನಾನೇ ಖುದ್ದಾಗಿ ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಏನು ಸುದೀರ್ಘ ಸಮಸ್ಯೆಗಳಿದೆಯೋ ಅದನ್ನು ಅಲ್ಲೇ ಬಗೆಹರಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇವೆ. ಎರಡನೇದು ದೊಡ್ಡಬಿದಿರ್ಕಲ್ ವಾರ್ಡ್ ಕುಡಿಯುವ ನೀರಿನ ಸಮಸ್ಯೆ, ಮತ್ತು 3ನೇ ವಾರ್ಡು ಇಲ್ಲಿ ಮೈಲ್ಸಂದ್ರ ಕೆಂಗೇರಿ ವಾರ್ಡ್ನಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಜನಸಂಪರ್ಕ ಸಭೆ ಮಾಡೋದ್ರಿಂದ ನಮಗೆ ಬೇಕಾದಷ್ಟು ಪ್ರಾಬ್ಲಮ್ಸು ಕೂಡ ನೇರವಾಗಿ ಗೊತ್ತಾಗ್ತದೆ. ಏಕೆಂದರೆ ಕಾರ್ಪೊರೇಟ್ರುಗಳಿಲ್ಲ. ಕಾರ್ಪೊರೇಟರ್ಸ್ ಇದ್ದಿದ್ದರೆ ಬೆಳಗಿನ ಜಾವ ಸುಮಾರು 9ರಿಂದ 10, 11, 12 ಗಂಟೆ ಗಂಟ ಅವರು ರೌಂಡ್ಸ್ ಮಾಡೋರು. ಆ ಸಮಸ್ಯೆಗಳು ಅವರಿಗೆ ಗೊತ್ತಾಗ್ತಿತ್ತು, ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾಯಿದ್ರು. ಕಾರ್ಪೊರೇಟ್ರ್ ಇಲ್ಲದ ಪ್ರಯುಕ್ತ ಈ ಜನಸಂಪರ್ಕ ಸಭೆ ಮಾಡಿದ್ರೆ ಅಲ್ಲಿ ನಮಗೆ ಅನೇಕ ವಿಷಯಗಳು ಕೂಡ ಗಮನಕ್ಕೆ ಬರ್ತದೆ. ಈಗ ತಾನೇ ಮಾತಾಡಿದಂಥವರು ನಮ್ಮ ಜಾಯಿಂಟ್ ಕಮಿಷನರ್ ಅವರು ಅಭಿಜಿತ್ ಸರ್, ಅದೇ ಒಂದು ವಾರ ಆಗಿದೆ. ನಮ್ಮ RR ನಗರ ಆರತಿ ಆನಂದ್ ಅವರಿದ್ದರು. ಅವರು ಟ್ರಾನ್ಸ್ಫರ್ ಆದಮೇಲೆ ಈಗ ಇವರು ಬಂದಿದ್ದಾರೆ. ಭಾಳ ಪ್ರಾಂಪ್ಟ್ ಇದ್ದಾರೆ. ತಕ್ಷಣ ಸ್ಪಂದಿಸ್ತಕ್ಕಂಥ ಅಧಿಕಾರಿನ ನಿಮ್ಮ RR ನಗರಕ್ಕೆ ಹಾಕಿದ್ದೇವೆ ಅಂತಕ್ಕಂಥದ್ದನ್ನು ನನಗೆ ಕೂಡ ಮಾಹಿತಿ ಬಂದಿದೆ. ಅವ್ರು ತಾವು ಪ್ರತಿಯೊಂದು ಕೂಡ ಅವರು ನೋಟ್ ಮಾಡಿಕೊಂಡಿದ್ದಾರೆ. ಒಬ್ಬ ಅಧಿಕಾರಿಯ ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ಅವರು ಪ್ರಾಂಪ್ಟಾಗಿ ಮಾಡ್ತಾ ಇದ್ದಾರೆ. ನಾಯಿಗಳ ಪ್ರಾಬ್ಲಮ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಪೆನ್ಷನ್ದು ಇರ್ಬೋದು, ಅದೆಲ್ಲವನ್ನು ಕೂಡ ತಕ್ಷಣ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವ ಮುಖಾಂತರ ಅಲ್ಲಲ್ಲೇ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಸ್ಟೇಜ್ ಮೇಲೆ ಕುಳಿತು ಅವರು ಪ್ರತಿಯೊಂದನ್ನು ಕೂಡ ನೋಟ್ ಮಾಡಿ, ನಾನು ಈ ಕ್ಷೇತ್ರದ ಶಾಸಕನಾದ ಮೇಲೆ ಮೊದಲನೇ ಜಾಯಿಂಟ್ ಕಮಿಷನರನ್ನು ನಾನು ನೋಡ್ತಾ ಇರ್ತಕ್ಕಂಥದ್ದು. ಆ ಥರ ಅಧಿಕಾರಿಗಳಾದರೆ ಬಹುಶಃ 100ಕ್ಕೆ 100 ನಮ್ಮ ಕ್ಷೇತ್ರದ ಸಮಸ್ಯೆಗಳು ಕಂಪ್ಲೀಟ್ ಆಗ್ತವೆ. ಅದು ವಿಶೇಷವಾಗಿ ಈ ಖಾತಾ ಸಂಬಂಧಪಟ್ಟಂತೆ ಬೇಕಾದಷ್ಟು ಕಂಪ್ಲೇಂಟು ಕೂಡ ಶಿವನಪಾಳ್ಯದಲ್ಲಂತೂ ನೇರವಾಗಿ ಜಾಯಿಂಟ್ ಕಮಿಷನರ್ನೇ ಅಟ್ಯಾಕ್ ಮಾಡಿದಂಥದ್ದು ಕೂಡ. ಈಗ ಇವರು ಅಟ್ಲೀಸ್ಟ್ ಅದನ್ನು ಮನವರಿಕೆ ಆಗಿದೆ, ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಮ್ಮ BWSS ಬಿಲ್ಲು ಕೂಡ ತಕ್ಷಣ ಸ್ಪಂದಿಸ್ತಾ ಇರಲಿಲ್ಲ. ಅದಕ್ಕೆ ಅಧಿಕಾರಿನೂ ಕೂಡ ಬದಲಾವಣೆಯನ್ನು ಮಾಡಿ ದೀಪಕ್ ಅಂತೇಳಿ ಮುಂಚೆ ನಮ್ಮಲ್ಲಿದ್ದರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರನ್ನ ಕೂಡ ಹಾಕಿದ ಮೇಲೆ ಮೂಲಭೂತ ಸೌಕರ್ಯನ ಕುಡಿಯೋ ನೀರಿನ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವ ಅಧಿಕಾರಿ ಹಿಂಗೆ ಸಂಪರ್ಕದಲ್ಲಿ ಜನಸ್ಪಂದನದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅವರು ಯಾವ ಕಾರಣಕ್ಕೂ ಕೂಡ ಮುಂದಿನ ಜನಸಂಪರ್ಕ ಸಭೆಗೆ ಅವ್ರು ಯಾವತ್ತೂ ಕೂಡ ನಾನು ಇರಿಸಿಲ್ಲ. ಬದಲಾವಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ನಮ್ಮ ಉಲ್ಲಾಳ್ ಇರ್ಬೋದು, ಕೆಂಗೇರಿ ಇರ್ಬೋದು, ಈ ಭಾಗದಲ್ಲಿ 2 ದಿವಸಕ್ಕೆ ಒಂದು ಸಾರಿ ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆಯನ್ನು ಮಾಡಿದ್ದೇವೆ. ಕಾವೇರಿ 5th ಸ್ಟೇಜ್ 110 ವ್ಯಾಪ್ತಿಗೆ 2017ರಲ್ಲಿ ಪ್ರಾರಂಭ ಮಾಡಿ 2023ಕ್ಕೆ ಅದನ್ನು ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅದನ್ನು ಪ್ರಾರಂಭ ಮಾಡಿದ್ರು.
ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಲೋಕಾರ್ಪಣೆ ಕೂಡ ಆಗಿದೆ. ಶಾಶ್ವತವಾಗಿ ಏನು ಅಡಚಣೆಗಳಿದ್ವೋ ಅದೆಲ್ಲ ಕೂಡ ಬಗೆಹರಿಸಿ ಈಗ ಕಾವೇರಿ ನೀರನ್ನು 5th ಸ್ಟೇಜ್ ನಮ್ಮ ಕ್ಷೇತ್ರಕ್ಕೆ ಆಲ್ಟರ್ನೇಟ್ ಡೇಸ್ ಕೊಡಬೇಕು ಅಂತಕ್ಕಂಥ BWSSB ಪ್ರಯತ್ನ 2-3 ವಾರ್ಡ್ ಆಗಿದೆ. ಇನ್ನೂ 2-3 ವಾರ್ಡ್ಗೆ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾಯಿದ್ದಾರೆ. ಮುಂಚೆಗಿಂತ ಈಗ ಕಾವೇರಿ ನೀರು ನಮ್ಗೆ ಅಲ್ಲಲ್ಲಿ ವಾರ್ಡಲ್ಲಿ ಕಂಪ್ಲೇಂಟ್ಸ್ ಬರ್ತಾನೆ ಇರ್ತದೆ. ನೈಟ್ 10 ಗಂಟೆ ಮೇಲೆ ಕೊಡ್ತಾರೆ, 11 ಗಂಟೆ ಮೇಲೆ ಕೊಡ್ತಾರೆ, ಆಮೇಲೆ ಫೋರ್ಸ್ ಇರೋದಿಲ್ಲ 4 ದಿವಸಕ್ಕೆ. ಇದೆಲ್ಲವನ್ನು ಕೂಡ ಯಾಕೆಂದರೆ ಕುಡಿಯುವ ನೀರೇ ಮೊದಲನೇ ಆದ್ಯತೆ ಆದ್ದರಿಂದ BWSSBಯವರಿಗೆ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀನಿ, ಕುಡಿಯುವ ನೀರಿನ ಶಾಶ್ವತವಾಗಿ ಆಲ್ಟರ್ನೇಟ್ ಡೇಸ್ ಬೈ ಫೋರ್ಸ್ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಬೇಕಾಗ್ತದೆ. ಯಾಕೆಂದರೆ ಕಾವೇರಿ 5th ಸ್ಟೇಜ್ ನಮ್ಮಲ್ಲೇ ಸಫಿಷಿಯೆಂಟ್ ಜಾಗ ಕೊಟ್ಟಿದ್ದೇವೆ, ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಅವಕಾಶ ಕೂಡ ಇದೆ. ನಮ್ಮ ಇಂಜಿನಿಯರ್ ನಟರಾಜು ಮತ್ತು ಪ್ರದೀಪ್ ಇನ್ನೂ ಅನೇಕರಿದ್ದಾರೆ. ಈ ಜನಸಂಪರ್ಕ ಸಭೆ ಯಾವಾಗ ಒಂದು ವಾರ್ಡ್ಗೆ 10 ದಿವಸ ನಾವು ಮುಂಚೆ ಫಿಕ್ಸ್ ಮಾಡ್ತೇವೆ, ಅಟ್ಲೀಸ್ಟ್ ಆ ಎಂಟೈರ್ ಏರಿಯಾನ ನೀವು ರೌಂಡ್ ಹೊಡೆದ್ರೆ ಎಲ್ಲೆಲ್ಲಿ ಚರಂಡಿ ಕಟ್ಕೊಳ್ತದೆ, ಎಲ್ಲೆಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಕಲ್ವರ್ಟ್ಸ್ ಇದೆ, ಆ ಪ್ರಾಬ್ಲಮ್ಸು ಕೂಡ ಅಲ್ಲಲ್ಲೇ ಸರಿಪಡಿಸಿದ್ರೆ ಸಾಮಾನ್ಯವಾಗಿ ಜನಸಂಪರ್ಕ ಸಭೆಯಲ್ಲಿ ಯಾರೂ ಕೂಡ ಕಂಪ್ಲೇಂಟ್ ಮಾಡೋದಿಲ್ಲ. ಕಾರ್ಪೊರೇಷನ್ನಲ್ಲೂ ಕೂಡ ಅನುದಾನ ಏನು ಬರ್ತದೆ ಅದನ್ನು ನೀವು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಕಂಪ್ಲೀಟ್ ರೌಂಡ್ ಹೊಡೆದ್ರೆ, ಏನು ವಾರ್ಡ್ ಚಿಕ್ಕದಿದೆ, ಮುಂಚೆ 5 ವಾರ್ಡ್ ಇತ್ತು, ಈಗ 12 ವಾರ್ಡ್ ಆಗಿದೆ. ಅದರಿಂದ 12 ವಾರ್ಡನ್ನು ಕೂಡ ತಾವೆಲ್ಲ ಕೂಡ ರೌಂಡ್ಸ್ ಹೊಡೆದ್ರೆ ಎಲ್ಲೆಲ್ಲಿ ಕಲ್ವರ್ಟ್ಸ್ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಡ್ರೈನೇಜ್ ಆಗ್ತದೆ, ಎಲ್ಲೆಲ್ಲಿ ಕಟ್ಕೊಳ್ತಾ ಇದೆ, ಎಲ್ಲೆಲ್ಲಿ ಮಳೆ ಹೋದರೆ ಅನಾಹುತ ಆಗ್ತದೆ, ಅದೆಲ್ಲ ಕೂಡ ತಾವು ನಟರಾಜ್ ನೇತೃತ್ವದಲ್ಲಿ ಬಗೆಹರಿಸ್ಬೋದಾಗಿದೆ. ಇನ್ನು ರಾಜಕಾಲುವೆದು ಕೂಡ ಪರಮೇಶ್ವರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಸರ್ಕಾರನೂ ಕೂಡ 232 ಕೋಟಿ ಅನುದಾನ ಕೊಟ್ಟಿದ್ದಾರೆ, ಟೆಂಡರ್ ಆಗಿದೆ, ಕೆಲಸ ಕೂಡ ನಡೀತಾ ಇದೆ. ಕೆಂಗೇರಿ ಕೋಟೆಯಲ್ಲೆಲ್ಲ ಕೂಡ ಬಹುಶಃ ಡ್ಯಾಮೇಜ್ ಆಗ್ತಿತ್ತು, ಈಗ ಕೆಲಸ ಕೂಡ ಪ್ರಾರಂಭ ಆಗಿದೆ. ಇನ್ನು ಸ್ವಲ್ಪ ದಿವಸದಲ್ಲೇ ಕೆಲಸ ಕಂಪ್ಲೀಟ್ ಆದಮೇಲೆ ಎಲ್ಲೆಲ್ಲೂ ಕೂಡ ಯಾವುದು ಮನೆಗೂ ಡ್ಯಾಮೇಜ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ರಾಜಕಾಲುವೆಯವರು ಕೂಡ ಮಾಡ್ತಕ್ಕಂಥದ್ದಕ್ಕೆ ಅವರು ಸಮರ್ಥರಿದ್ದಾರೆ. ಇನ್ನು ಉತ್ರಳ್ಳಿ ರೋಡು ಕೃಷ್ಣಪ್ರಿಯ ಚೌಲ್ಟ್ರಿಯವರು TDR ಕೊಡುವ ತನಕ ನಾವು ರಸ್ತೆ ಬಿಡೋದಿಲ್ಲ ಅಂತಕ್ಕಂಥದ್ದು 100ಕ್ಕೆ 100 TDRನ ಕೊಟ್ಟಿದ್ದಾರೆ. ಅದು 60 ಅಡಿ ರೋಡು. ಫಾರೆಸ್ಟ್ ಪ್ರಾಬ್ಲಮ್ಸ್ ಇದೆ. ಮೊನ್ನೆ ನಾನು ವಿಧಾನಸೌಧದಲ್ಲಿ ಅದನ್ನು ಕ್ವಶನ್ ಮಾಡಿದಂಥ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಫಾರೆಸ್ಟ್ನವ್ರದ್ದು ರೆಗ್ಯುಲರೈಸ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ರಸ್ತೆ ಅಗಲೀಕರಣ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಬೇಕು. ಜೊತೆಗೆ ಬೆಸ್ಕಾಮ್ನವರು ಲೈಟನ್ನು ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಅವರು ಕಾಂಟ್ರಾಕ್ಟ್ರು ದುಡ್ಡು ಕಟ್ಟಬೇಕಾಗ್ತದೆ. ಅದನ್ನು ಕಟ್ಟಿದ್ರೆ ಶಿಫ್ಟ್ ಮಾಡಿದ್ರೆ ಆ ರೋಡು ಅಗಲೀಕರಣ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಯಾಕೆಂದರೆ ಸುಮಾರು 5-6 ವರ್ಷ ಆಗಿದೆ ಇದು. ಅದರಿಂದ ತಕ್ಷಣ ಅದನ್ನು ಮಾಡಿದ್ರೆ ಉತ್ರಳ್ಳಿ ರೋಡು ಕೂಡ ಪಬ್ಲಿಕ್ಸ್ ಓಡಾಡ್ತಕ್ಕಂಥದ್ದಕ್ಕೆ ಆಗ್ತದೆ. ಕೃಷ್ಣಪ್ರಿಯ ಚೌಲ್ಟ್ರಿನೂ ಕೂಡ ಈಗ TDR ಕೊಟ್ಟು UGD ಮತ್ತು ಕಾವೇರಿದು ಕೂಡ ಕೆಲಸ ಕೂಡ ನಡೀತಾ ಇದೆ. ತಿಂಗಳಿನಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಕೃಷ್ಣಪ್ರಿಯ ಚೌಲ್ಟ್ರಿನೂ ಆ ಕಡೆ ಏನು ಡಬಲ್ ರೋಡ್ ಮಾಡ್ತಿದ್ದಾರೆ ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾರೆ. ಹೊಸದಾಗಿ LED ಬಲ್ಪ್ನ ಅಳವಡಿಸ್ತಕ್ಕಂಥದ್ದಕ್ಕೂ ಕೂಡ ಚಾಲನೆ ಮಾಡ್ತಾ ಇದ್ದೇವೆ. LED ಬಲ್ಪ್ ಹಾಕಿದ್ರೂ ಕೂಡ ಕೆಲವು ಕಡೆ ಕಂಪ್ಲೇಂಟ್ಸು ಕೂಡ ಬರ್ತಾ ಇದೆ. ಎಲ್ಲೆಲ್ಲೂ ಪ್ರಾಬ್ಲಮ್ಸ್ ಇದೆ ಅದೆಲ್ಲವನ್ನು ಕೂಡ ನಮ್ಮ ಇಂಜಿನಿಯರ್ ಅವರು ಮೇಲ್ವಿಚಾರಣೆಯಲ್ಲಿ LED ಬಲ್ಪ್ನ ಸರಿಯಾಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಲ್ಯಾಂಡ್ ಆರ್ಡ್ರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಜಗದೀಶ್ ಮತ್ತು ಅವರ ಟೀಮ್ ಭಾಳ ಸ್ಟ್ರಾಂಗ್ ಇದ್ದಾರೆ. ಯಾವುದು ರೌಡಿಸಮ್ ಇರಲಿಲ್ಲ, ಬೇರೆ ಬೇರೆ ಇಲ್ಲ, ಎಲ್ಲನೂ ಕೂಡ ಒಂದು ಕಂಟ್ರೋಲ್ ಬರ್ತಕ್ಕಂಥದ್ದಕ್ಕೆ ನಮ್ಮ ಜಗದೀಶ್ ಮತ್ತು ACP ಅವರು ಮತ್ತು ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಕೂಡ ಕೆಂಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನನಗೆ ಕಂಪ್ಲೇಂಟ್ ಬರ್ತಕ್ಕಂಥದ್ದು ಯಾವುದೂ ಕೂಡ ಸದ್ಯಕ್ಕೆ ಕಾಣಲಿಲ್ಲ. ಪೊಲೀಸ್ ಅಧಿಕಾರಿಗಳ ಕಂಪ್ಲೇಂಟ್ ಬಂದರೆ ಅವರೇ ಕೂಡ
ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಸಮರ್ಥರಿದ್ದಾರೆ. ಇನ್ನು ಟ್ರಾಫಿಕ್ಕು ನಾಗೇಶ್ವರವರು ಕೂಡ ಹೊಸದಾಗಿ ಚಾರ್ಜ್ ತಗೊಂಡಿದ್ದಾರೆ. ಅವರ ಟೀಮು ಕೂಡ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಸಾಮಾನ್ಯವಾಗಿ ಟ್ರಾಫಿಕ್ನವ್ರ ಮೇಲೆ ನಮ್ಮ ಲೋಕಲ್ನವ್ರು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾಯಿದ್ರು, ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಹಾಕೋಕ್ಕಿಲ್ಲ, ಲೋಕಲ್ನವ್ರು ಹಿಡಿತಾರೆ, ಸ್ಕೂಲ್ ಮಕ್ಕಳು ಡ್ರಾಪ್ ಮಾಡೋಕೆ ಹಿಡಿತಾರೆ. ಅದೆಲ್ಲ ಕೂಡ ಅನೇಕ ಕಂಪ್ಲೇಂಟ್ಸ್ ಕೂಡ ಬರ್ತಾಯಿತ್ತು. ಈಗ ನಾಗೇಶ್ವರವರು ಸಾಮಾನ್ಯವಾಗಿ ಅವರ ಟೀಮ್ ಯಾವೊಂದು ಲೋಕಲ್ ಕಂಪ್ಲೇಂಟ್ಸ್ ಇಲ್ಲದಂಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಕಂಪ್ಲೇಂಟ್ಸ್ನ ಅಟೆಂಡ್ ಮಾಡ್ತಕ್ಕಂಥದ್ದನ್ನು ಕೂಡ